ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 22 ಇದರಲ್ಲಿ ಹೌ ಟು ಕ್ರಿಯೇಟ್ ಕಸ್ಟಮ್ ಸ್ಲೈಡ್ ಶೋ ಇನ್ MS ಪವರ್ ಪಾಯಿಂಟ್. MS ಪವರ್ ಪಾಯಿಂಟ್ದಲ್ಲಿ ಕಸ್ಟಮ್ ಸ್ಲೈಡ್ ಶೋವನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 23 ಇದರಲ್ಲಿ ನಾನು ಸೆಟಪ್ ಸ್ಲೈಡ್ ಶೋ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೆಟಪ್ ಸ್ಲೈಡ್ ಶೋದಲ್ಲಿ ನಾವು ಯಾವ ರೀತಿಯಾಗಿ ಸ್ಲೈಡ್ಗಳನ್ನ ಸೆಟಪ್ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಅವುಗಳನ್ನ ಶೋ ಮಾಡ್ಕೊಳ್ಳೋದು, ಓಕೆ, ಇವೆಲ್ಲಗಳನ್ನ ನಾನು ಇವತ್ತಿನ ಒಂದು ಕ್ಲಾಸ್ದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಇವಾಗ ನಾನು ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೋತೀನಿ. ಪವರ್ ಪಾಯಿಂಟನ್ನು ಓಪನ್ ಮಾಡಿದ ನಂತರ ಇಲ್ಲಿ ನಾನು ಒಂದು ಪ್ರೆಸೆಂಟೇಷನನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಟೋಟಲ್ ಎಷ್ಟು ಸ್ಲೈಡ್ ಅದಾವ ಅಂದರೆ 10 ಸ್ಲೈಡದ ಒಂದು ಪ್ರೆಸೆಂಟೇಷನ್ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ನಾವು ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಒಂದು ಸ್ಲೈಡ್ ಶೋ ಇದರಲ್ಲಿ ಬಂದು ಇಲ್ಲಿ ಸ್ಲೈಡ್ ಸೆಟಪ್ ಅಂತ ಆಪ್ಷನ್ ಬರ್ತದೆ. ಸೊ ಇದರಲ್ಲಿ ಬಂದು ನಾವಿಲ್ಲಿ ಏನು ಮಾಡ್ಕೋಬೋದು, ಒಂದು ಸ್ಲೈಡ್ಸ್ ಒಂದು ಶೋ ಸೆಟಪ್ಪನ್ನು ಮಾಡ್ಕೋಬೋದು. ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂದ್ರೆ ಫಸ್ಟ್ ಇಲ್ಲಿ ಶೋ ಟೈಪ್ ಬರ್ತದೆ. ಇಲ್ಲಿ ನೋಡ್ಕೋಬೋದು ಶೋ ಟೈಪ್ ಯಾವ್ದು ಇರ್ತದೆ ಅಂದರೆ ಇಲ್ಲಿ ಪ್ರೆಸೆಂಟೆಡ್ ಬೈ ಅ ಸ್ಪೀಕರ್ ಫುಲ್ ಸ್ಕ್ರೀನ್ ಮೋಡ್ದಲ್ಲಿ ಇರಬೇಕಾಗ್ತದೆ. ಸೊ ಇವಾಗ ಫುಲ್ ಸ್ಕ್ರೀನ್ ಮೋಡ್ದಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಪ್ಲೇ ಮಾಡಿದ್ವು ಅಂದರೆ ಏನಾಗ್ತದಪ್ಪ ಅಂದರೆ ಇಲ್ಲಿ F5 ಪ್ರೆಸ್ ಮಾಡಿದ್ವು ಅಂದರೆ ಇಲ್ಲಿ ಏನಾಗ್ತದೆ ಫುಲ್ ಸ್ಕ್ರೀನ್ ಮೋಡ್. ಸೊ ಇದು ಫುಲ್ ಸ್ಕ್ರೀನ್ ಮೋಡ್ದಲ್ಲಿ ಏನಾಗ್ತದೆ, ಇದು ನಾವು ಒಂದು ಶೋ ಮಾಡಿದಂಥ ಅಂದರೆ ಒಂದು ಸ್ಲೈಡ್ಗಳೆಲ್ಲನೂ ಫುಲ್ ಸ್ಕ್ರೀನ್ ಮೋಡ್ದಲ್ಲಿ ಶೋ ಆಗ್ತಾ ಇದ್ದಾವೆ. ಓಕೆ, ಇವಾಗ ನಾನು ಮತ್ತೆ ಎಸ್ಕೇಪನ್ನು ಪ್ರೆಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಮತ್ತೆ ಪುನಃ ಇಲ್ಲಿ ಸೆಟಪ್ದಲ್ಲಿ ಬಂದು ಇವಾಗ ಬ್ರೌಸ್ಡ್ ಬೈ ಆ್ಯನ್ ಇಂಡಿವಿಜುವಲ್. ಓಕೆ, ಇಲ್ಲಿ ಇಂಡಿವಿಜುವಲ್ ಅಂತೇಳಿ ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓಕೆ ಕೊಟ್ಟಾಗ ಏನಾಗ್ತದಪ್ಪ ಅಂದರೆ ಇಲ್ಲಿ ಸೊ ಇಲ್ಲಿ ಮತ್ತೆ ನಾನು ಇಲ್ಲಿ ಪ್ಲೇ ಮಾಡ್ತೀನಿ. ಓಕೆ, ಇಲ್ಲಿ ಪ್ಲೇ ಮಾಡಿದಾಗ ಆಟೋಮೆಟಿಕ್ಕಾಗಿ ಇಲ್ಲಿ ಏನು ಬರ್ತದೆ ಫುಲ್ ಸ್ಕ್ರೀನ್ದಲ್ಲಿ ಇದು ಪ್ಲೇ ಆಗೋದಿಲ್ಲ. ಇಲ್ಲಿ ನಾವು ಇಲ್ಲಿ ಡೈರೆಕ್ಟಾಗಿ ಕ್ಲೋಸ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವು ಇಲ್ಲಿ ಡೈರೆಕ್ಟಾಗಿ ಇದನ್ನು ಕ್ಲೋಸ್ ಮಾಡ್ಕೋಬೋದು. ಓಕೆ, ಇವಾಗ ಮತ್ತೆ ಎಸ್ಕೇಪ್ ಪ್ರೆಸ್ ಮಾಡ್ತೀನಿ. ಇಲ್ಲಿ ಸೆಟಪ್ದಲ್ಲಿ ಬಂದು ಇವಾಗ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಶೋ ಆಪ್ಷನ್ಸ್ ಬರ್ತವೆ. ಸೊ ಇಲ್ಲಿ ಏನು ಬರ್ತಾವಪ್ಪ ಅಂದರೆ ಇಲ್ಲಿ ಲೂಪ್ ಕಂಟಿನ್ಯೂಸ್ಲಿ ಅಂಟಿಲ್ ಎಸ್ಕೇಪ್. ಸೊ ಇಲ್ಲಿ ಬಂದಿರ್ತದೆ. ಮತ್ತು ಇಲ್ಲಿ ನಾವು ಶೋ ವಿತೌಟ್ ಅನಿಮೇಷನ್ ಇದನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಶೋ ವಿತೌಟ್ ಅನಿಮೇಷನ್ ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಇಲ್ಲಿ ಓಕೆ ಕೊಡ್ತೀನಿ. ಮತ್ತು ಇಲ್ಲಿ F5 ಪ್ರೆಸ್ ಮಾಡ್ತೀನಿ. ಓಕೆ, F5 ಪ್ರೆಸ್ ಮಾಡಿದ್ರೆ ಏನಾಗ್ತದೆ ಇಲ್ಲಿ ಅನಿಮೇಷನ್ ಬರೋದಿಲ್ಲ. ಓಕೆ, ಸ್ಲೈಡ್ ಅಷ್ಟೇ ಏನಾಗ್ತಾ ಇದೆ ಇಲ್ಲಿ ಶೋ ಆಗ್ತಾ ಇದ್ದಾವೆ. ಅನಿಮೇಷನ್ ಯಾವುದೇ ಎಫೆಕ್ಟು ಇಲ್ಲಿ ಬರೋದಿಲ್ಲ. ಓಕೆ, ಸೊ ಈ ಪ್ರಕಾರ ನೋಡ್ಕೋಬೋದು. ಇಲ್ಲಿ ಏನಾಗಿದ್ದಾವೆ, ಇಲ್ಲಿ ಅನಿಮೇಷನ್ ಬರ್ತಾ ಇಲ್ಲ. ಓಕೆ, ಓಕೆ, ಸ್ಲೈಡ್ ಅಷ್ಟೇ ಏನಾಗಿದೆ, ಟ್ರಾನ್ಸಿಷನ್ ಅಷ್ಟೇ ಇಲ್ಲಿ ಆಗ್ತಾ ಇದ್ದಾವೆ. ಓಕೆ, ನೆಕ್ಸ್ಟ್ ಇನ್ನು ಬರ್ತಕ್ಕಂಥದ್ದು ಸೆಟಪ್ ಸ್ಲೈಡ್ ಶೋದಲ್ಲಿ ಲೂಪ್ ಕಂಟಿನ್ಯೂಸ್ಲಿ ಅಂಟಿಲ್ ಎಸ್ಕೇಪ್ ಅದು ಬರ್ತದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಇದನ್ನು ಡಿಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಲೂಪ್ ಕಂಟಿನ್ಯೂಸ್ಲಿ ಅಂಟಿಲ್ ಎಸ್ಕೇಪ್ ಅಂದರೆ ಈ ನಾವು ಸ್ಲೈಡ್ ಶೋ ಮಾಡಿದಂಥ ಒಂದು ಸ್ಲೈಡ್ ಶೋ ಏನಾಗ್ತದೆ ಅಂದರೆ ಕಂಟಿನ್ಯೂಸ್ ಆಗಿ ಬರ್ತದೆ. ಒಂದು ಆದ ನಂತರ ಒಂದು ಬರ್ತವೆ. 10 ಕಂಪ್ಲೀಟ್ ಆದ ನಂತರ ಇವಾಗ ನಾವು 10 ಸ್ಲೈಡ್ ಇದ್ದಾವೆ. ಮೊದಲನೇ ಸ್ಲೈಡ್ದಿಂದ ಸ್ಟಾರ್ಟ್ ಮಾಡ್ತೀವಿ. 10 ಸ್ಲೈಡ್ ಕಂಪ್ಲೀಟ್ ಆದ ನಂತರ ಅದು ಸ್ಟಾಪ್ ಆಗೋದಿಲ್ಲ. ಮತ್ತೆ ಮೊದಲನೇ ಸ್ಲೈಡ್ದಿಂದನೇ ಪುನಃ ಏನಾಗ್ತದೆ ಶೋ ಆಗ್ತದೆ. ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಓಕೆ ಕೊಡ್ತೀನಿ. ಓಕೆ ಕೊಟ್ಟ ನಂತರ ಇವಾಗ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ F5 ಪ್ರೆಸ್ ಮಾಡ್ತೀನಿ. ಸೊ ಇವಾಗ ನೋಡ್ಕೋಬೋದು ನೀವು ಇಲ್ಲಿ 1 by 1 ಎಲ್ಲ ಸ್ಲೈಡ ಏನಾಗ್ತಾ ಇದೆ ಶೋ ಆಗ್ತಾ ಇದ್ದಾವೆ. 10 ಸ್ಲೈಡ್ ಕಂಪ್ಲೀಟ್ ಆದ ನಂತರ ಅದು ಮತ್ತೆ ಪುನಃ ಏನಾಗ್ತದೆ ಮತ್ತೆ ಮೊದಲನೇ ಸ್ಲೈಡ್ದಿಂದನೇ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಏನಾಗ್ತದಪ್ಪ ಅಂದರೆ ಇಲ್ಲಿ ಸ್ಲೈಡ್ ಶೋ ಆಗ್ತಾ ಇದ್ದಾವೆ. ಓಕೆ, ಇವಾಗ 10 ಸ್ಲೈಡ್ ಕಂಪ್ಲೀಟ್ ಆದ ನಂತರ ಪುನಃ ಅದು ಸ್ಟಾಪ್ ಆಗೋದಿಲ್ಲ, ಮತ್ತು ಕಂಟಿನ್ಯೂಸ್ ಆಗಿ ಪ್ಲೇ ಆಗ್ತಿರ್ತದೆ. ಓಕೆ, ಸೊ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ. ಓಕೆ, ನೆಕ್ಸ್ಟ್ ಸ್ಲೈಡ್ ಬರ್ತವೆ. ಆಮೇಲೆ ಮತ್ತೆ ಪುನಃ ಎಂಡ್ ಆದ ನಂತರ ಮತ್ತೆ ಮೊದಲನೇ ಸ್ಲೈಡ್ದಿಂದನೂ ಸ್ಟಾರ್ಟ್. ಓಕೆ, ಇವಾಗ ಲಾಸ್ಟ್ ಕಂಪ್ಲೀಟ್ ಆಗಿದೆ. ಓಕೆ, ಇವಾಗ ಸ್ಟಾಪ್ ಆಗಿಲ್ಲ, ಮತ್ತೆ ಮೊದಲನೇ ಸ್ಲೈಡ್ದಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ನೋಡ್ಕೋಬೋದು ಮತ್ತೆ ಮೊದಲನೇ ಸ್ಲೈಡ್
ಇಲ್ಲಿ ನಾವು ಎಲ್ಲಿವರೆಗೆ ನಾವು ಎಸ್ಕೇಪ್ ಪ್ರೆಸ್ ಮಾಡೋದಿಲ್ಲ ಅಲ್ಲಿವರೆಗೆ ಅದು ಕಂಟಿನ್ಯೂಸ್ ಆಗಿ ಏನಾಗ್ತದಪ್ಪ ಅಂದರೆ ಸ್ಲೈಡ್ ಶೋ ಆಗ್ತಾನೆ ಇರ್ತದೆ. ಸೊ ಈ ಪ್ರಕಾರ ನಾವು ಇದನ್ನು ಹೆಲ್ಪ ತೊಗೋಬೋದು. ಓಕೆ, ಇವಾಗ ನಾನು ಏನು ಮಾಡ್ತೀನಿ, ಎಸ್ಕೇಪನ್ನು ಪ್ರೆಸ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ಇದು ಸ್ಟಾಪ್ ಆಗಿದೆ. ಓಕೆ, ನಮ್ಗೆ ಸ್ಟಾಪ್ ಯಾವಾಗ ಬೇಕಲ್ಲ ಅವಾಗ ನಾವು ಅಲ್ಲಿ ಎಸ್ಕೇಪನ್ನು ಪ್ರೆಸ್ ಮಾಡ್ಕೋಬೋದು. ಅಲ್ಲಿವರೆಗೆ ಕಂಟಿನ್ಯೂಸ್ ಆಗಿ ಅದು ಏನಾಗ್ತದೆ, ಶೋ ಆಗ್ತಿರ್ತದೆ. ಓಕೆ, ಸೊ ಈ ಪ್ರಕಾರ ಇಲ್ಲಿ ಲೂಪ್ ಕಂಟಿನ್ಯೂಸ್ಲಿ ಅಂಟಿಲ್ ಎಸ್ಕೇಪ್. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡಿ ಯೂಸ್ ಮಾಡಿದ್ದಪ್ಪ ಅಂದರೆ ಏನಾಗ್ತದೆ, ಅದು ಕಂಟಿನ್ಯೂಸ್ ಆಗಿ ನಮ್ಗೆ ಎಷ್ಟು ಸ್ಲೈಡ್ ಇದಾವೆ ಅಷ್ಟು ಸ್ಲೈಡ ಎಲ್ಲ ಶೋ ಆಗ್ತವೆ. ಮತ್ತು ಮೊದಲನೇ ಸ್ಲೈಡಿಂದ ಮತ್ತೆ ಶೋ ಆಗ್ತವೆ. ಕಂಪ್ಲೀಟ್ ಆದ ನಂತರ ಮತ್ತೆ ಪುನಃ ಮೊದಲಿಂದನೂ ಸ್ಟಾರ್ಟ್ ಆಗ್ತವೆ. ನಾವು ಎಲ್ಲಿವರೆಗೆ ಎಸ್ಕೇಪನ್ನು ಪ್ರೆಸ್ ಮಾಡೋದಿಲ್ಲ ಅಲ್ಲಿವರೆಗೆ ಅವು ಏನಾಗ್ತವೆ, ಶೋ ಆಗ್ತಿರ್ತವೆ. ಇವಾಗ ನಾವು ಏನು ಮಾಡೋಣ ಅಂದರೆ ಇದನ್ನ ಡಿಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಡಿಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಏನಿದಾವಪ್ಪ ಅಂದರೆ ಫ್ರಾಮ್ ಮತ್ತು ಆಲ್, ಇಲ್ಲಿ ಆಲ್ ಅಂತಿದೆ. ಸೊ ಇವಾಗ ನಾವು ಆಲ್ ಎಲ್ಲನೂ ಯೂಸ್ ಮಾಡ್ಕೊಂಡಿದ್ದೀವಿ. ಆಲ್ ಅಂದರೆ ಎಲ್ಲ ಸ್ಲೈಡನ್ನು ನಾವು ಇಲ್ಲಿ ತೊಗೊಂಡು ಶೋ ಮಾಡೋದು. ಫ್ರಾಮ್ ಅಂದರೆ ನಮ್ಗೆ ಎಷ್ಟು ಬೇಕು ಅಷ್ಟು. ಇವಾಗ 10 ಸ್ಲೈಡ್ ಇದ್ದಾವೆ. ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಓನ್ಲಿ 3 ಸ್ಲೈಡ್ ತೊಗೋತೀನಿ. ಓಕೆ, 3 ಸ್ಲೈಡ್ ತೊಗೊಂಡು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಓಕೆ ಕೊಡ್ತೀನಿ. ಓಕೆ ಕೊಟ್ಟ ನಂತರ ಇಲ್ಲಿ ಪ್ಲೇ ಮಾಡ್ತೀನಿ. ಇವಾಗ ನೋಡ್ಕೋಬೋದು 3 ಸ್ಲೈಡ್ ಆದ ನಂತರ ಅದು ಸ್ಟಾಪ್ ಆಗ್ತದೆ. ಓಕೆ, ಇವಾಗ 3 ಸ್ಲೈಡ್ ಆದ ನಂತರ ಇಲ್ಲಿ ಸ್ಟಾಪ್ ಆಗಿದೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಸೆಟಪ್ ಸ್ಲೈಡ್ ಶೋದಲ್ಲಿ ಇಲ್ಲಿ ಲೂಪ್ ಕಂಟಿನ್ಯೂಸ್ಲಿ ಅಂಟಿಲ್ ಎಸ್ಕೇಪ್ ಯೂಸ್ ಮಾಡ್ಕೋಬೋದು, ಅಥವಾ ಶೋ ವಿತೌಟ್ ಅನಿಮೇಷನ್ ಯೂಸ್ ಮಾಡ್ಕೋಬೋದು. ಇಲ್ಲಿ ಫ್ರಾಮ್ ನಮಗೆ ಎಷ್ಟು ಸ್ಲೈಡ್ದಿಂದ ಎಷ್ಟು ಸ್ಲೈಡ್ಗೆ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾವು ಓಕೆ ಕೊಟ್ಟು ಇಲ್ಲಿ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಶೋ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾನು ಸೆಟಪ್ ಸ್ಲೈಡ್ ಶೋ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.